ಹಾಯ್ ಫ್ರೆಂಡ್ಸ್, ಇದು ಚಿತ್ರದುರ್ಗದಲ್ಲಿ ನಡೆಯುತ್ತಿರುವ ಹಾಸ್ಟೆಲ್ ಮತ್ತು ವಸತಿ ಶಾಲಾ ನಿಲಯಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ಸಿಬ್ಬಂದಿಗಳ ಹೋರಾಟ ಇದಾಗಿದೆ. ಎಲ್ಲ ಸಿಬ್ಬಂದಿಗಳು ಚಿತ್ರದುರ್ಗದ ಪ್ರವಾಸಿ ಮಂದಿರದಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಕಚೇರಿವರೆಗೂ ಹೋರಾಟ ನಡೆಸಿದರು. ಅಧಿಕಾರಿಗಳಿಗೆ ಪಿಎಫ್ ಇಎಸ್ಐ ಕೊಡುವಂತ ಅಧಿಕಾರಿಗಳಿಗೆ ವಿಚಾರವನ್ನು ಈಗ ಮಾತಾಡಿದಂಥ ಹನುಮೇಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಇವರೆಲ್ಲ ಸವಿಸ್ತರವಾಗಿ ಹೇಳಿದ್ದಾರೆ. ನಾನು ತಕ್ಷಣ ನಾಳೆನೇ ಬೆಂಗಳೂರಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಕಾರ್ಮಿಕ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಹಲವಾರು ವಿಚಾರಗಳು, ಯಾವುದೋ ಸೊಸೈಟಿ ಅಂತ ಹೇಳಿದ್ರು, ಬೀದರ್ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು, ಇದನ್ನು ಕೂಡ ಡಿ ಸಿ ಹೊತ್ತು ಮಾತಾಡ ಅದನ್ನು ತಕ್ಷಣ ಇಲ್ಲಿಗೆ ಜಾರಿ ತರಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಏನೇನು ಬೇಡಿಕೆ ಇದೆ ಇವೆಲ್ಲವನ್ನು ಏನು ಈಗ ಪರಿಷ್ಕರಣೆ ಸರ್ಕಾರ ಎಷ್ಟೋ ಒಪ್ಕೊಂಡಿದೆ ಅಂತ ಏನು ಅಂದರೆ ನಿಮ್ಮ ಪರವಾಗಿ ಇದ್ದೀನಿ, ನಾನು ನಿಮ್ಮ ಪರವಾಗಿದ್ದೀನಿ. ಜಿಲ್ಲಾ ಎಲ್ಲ ಮಕ್ಕಳಿಗೆ ಊಟ ಆಗ್ತಾ ಇದ್ದೀರಿ, ತಾಯಂದಿರಾಗಿ ನೀವೆಲ್ಲ ಊಟ ಕೊಡ್ತಾ ಇದ್ದೀರಿ, ಅದು ನನಗೆ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಸರ್ಕಾರ ನಿಮ್ಮ ಪರವಾಗಿದೆ. ಆದರೂ ಕೂಡ ನಿಮಗೆ ಇದನ್ನು ಒತ್ತಡ ಹಾಕಿ ಈಗ ಪಂಚ ಗ್ಯಾರಂಟಿ ಒಳಗೆ ಗೃಹಲಕ್ಷ್ಮಿ ನಿಮ್ಮ ಕೈ ಬಿಡಲಿಲ್ಲ, ನಿಮಗೆ ಕೊಡ್ತಾ ಇದ್ದೀವಲ್ಲ, ನಿಮ್ಗೆ ಕೊಡ್ತಾ ಇದ್ದೀವಿ. ಸ್ತ್ರೀಶಕ್ತಿ ಗೃಹಲಕ್ಷ್ಮಿ ಎಲ್ಲ ಅವರೆಲ್ಲ ಬೇರೆಯವ್ರನ್ನೆಲ್ಲ ತೆಗೆದ್ವಿ, ಅಂಗನವಾಡಿಯವ್ರನ್ನ ನಿಮ್ಮನ್ನು ಅದ್ರ ಬಿಟ್ಟು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇರೋ ಕಾನೂನು ಚೌಕಟ್ಟು ಮತ್ತು ನಮಗೆ ಆರ್ಥಿಕ ಪರಿಸ್ಥಿತಿ ಸರ್ಕಾರದ ಈಗ 5 ಗ್ಯಾರಂಟಿ ಕೊಟ್ಟು ಸ್ವಲ್ಪ ಟಫ್ ಆಗಿದೆ ನಮಗೆ. ಆದರೂ ಇದನ್ನು 100ಕ್ಕೆ 100ರಷ್ಟು ಯಥಾವತ್ತಾಗಿ ಜಾರಿ ತರಲಿಕ್ಕೆ ಸಚಿವ ಸಂಪುಟದಲ್ಲಿ ನಾನು ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೇನೆ. ನಮ್ಮ ಪರಿಸ್ಥಿತಿ ನಿಂಗೆ ಹೇಳೋದಲ್ಲ, ನೋಡಮ್ಮ, ನಿಮ್ಮ ಪರ ಇದ್ದೀನಿ ಅಂತ ಹೇಳ, ನಿಮ್ಮ ಪರವಾಗಿ ಮಾತಾಡ್ತೀನಿ ಅಂತ ಹೇಳ, ಮಾತಾಡ್ತೀನಿ. ನ್ಯಾಯ ಇಲ್ಲ ದಿನದ 24 ಗಂಟೆ ಕೆಲಸ ಮಾಡ್ತಾರೆ. ಒಂದು ನಿಮಿಷ ಕೇಳಪ್ಪ ಗೌಡ,
ಅಲ್ಲಿ ಮುಖ್ಯಮಂತ್ರಿದು ವಿಸಿ ನಡೀತಾ ಇದೆ ಆಯಿತಾ. ನಾನು ಸ್ವಲ್ಪ ಲೇಟ ಬಂದಿದ್ದೀನಿ, ಒಳಗೆ ಹೋಗಿ ವಿಸಿ ನಡೀತಾ ಇದೆ. ಮುಖ್ಯಮಂತ್ರಿ ಬಂದಿದೆ, ಬಂದರೆ ಈಗಲೇ ವಿಷಯವಾಗಿ ಈಗ ಬಂದು ಕೂತಾರೆ ಅಂತ ಹೇಳ್ತೀನಿ ನಾನು. ಬರಲೇನಮ್ಮ.